जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओಂ. ಹುಡುಗ ಹರಿಯ ಪಾದ ಸೇವೆಯನ್ನ ಮಾಡುವ ಅಂದ್ರೆ ಅವರನ್ನ ಅನನ್ಯವಾಗಿ ಭಜಿಸಿದರ ಫಲವಾಗಿ ಕೃತಾರ್ಥನಾದ ಅನ್ನುವ ಮಾತು ಬಂತು. ಮಹತ್ವದ ಪದವಿ ಅಂತೂ ಸಿಕ್ಕಿತು. ಧ್ರುವ ಪದವಿ ಎನ್ನುವುದು ಅಸಾಧಾರಣವಾದ ಪದವಿ. ಲೋಕದಲ್ಲಿ ಇಲ್ಲಿಯ ತನಕವೂ ಯಾರಿಗೂ ಅಂಥದ್ದೊಂದು ವಿಶಿಷ್ಟವಾದ ಸ್ಥಾನ ದೊರೆತದ್ದು ಅಂತ ಇಲ್ಲ. ಅಂಥದ್ದು ಅವನಿಗೆ ಸಿಕ್ಕಿತು. ಆದರೆ ಯಾಕೆ ಹಾಗೆ ಅವನ ಮನಸ್ಸು ಕೇವಲ ಉತ್ತಮವಾದ ಒಂದು ಪದವಿಯ ಕಡೆಗೆ ಮಾತ್ರ ಯೋಚಿಸಿತು ಅನ್ನುವ ಒಂದು ಜಿಜ್ಞಾಸೆ ಬಂತು. ಎಷ್ಟು ಅಪರೂಪದ ಅವಕಾಶ ಭಗವಂತನ ದರ್ಶನ ಅನ್ನುವುದು. ಅಂತಹ ಸಂದರ್ಭದಲ್ಲಿ ಕೇವಲ ಸ್ಥಾನಮಾನದ ಬಗ್ಗೆ ಕೇಳಿದ ಹೊರತು ಇನ್ನೇನು ಯಾಕೆ ಕೇಳಲಿಲ್ಲ ಅಂತ ವಿದುರ ಪ್ರಶ್ನೆ ಮಾಡಿದಾಗ, ಮಾತು ಸಪತ್ನ್ಯ ವಾಗ್ಬಾಣೈ ಹೃದಯ ವಿದ್ಧಸ್ತುತಾನ್ ಸ್ಮರನ್ ನೈಚ್ಛನ್ ಮುಕ್ತಿ ಪತೇರ್ಮುಕ್ತಿಂ ತಸ್ಮಾತ್ ತಾಪಮುಪೇಯಿವಾನ್. ಮೈತ್ರೇಯರು ಹೇಳ್ತಾರೆ, ಮಲತಾಯಿಯ ಮಾತಿನ ಬಾಣ ಅವನ ಎದೆಗೆ ತುಂಬಾ ತೀವ್ರವಾಗಿ ನಾಟಿದ್ರಿಂದ ಅದನ್ನೇ ನೆನೀತಾ ಇದ್ದ. ಆಗ ಏನನ್ನಿಸ್ತು ಅಂದ್ರೆ, ಇವರಿಗೆಲ್ಲ ನಾನು ಉತ್ತರ ಕೊಡಬೇಕು, ಇವರಿಗೆ ನನ್ನ ಸ್ಥಾನ ಏನು ಅಂತ ಅನ್ನೋದನ್ನ ನಾನು ತೋರಿಸ್ಬೇಕು. ಯಾವಾಗ್ಲೂ ಯಾರದ್ದೋ ಒಬ್ಬರ ಮೇಲಿನ ಜಿದ್ದಿಗೆ ನಾವೇನಾದ್ರೂ ಸಾಧಿಸ್ಲಿಕ್ಕೆ ಹೋದ್ರೆ ಅದರ ಉತ್ತಮ ಸ್ಥಿತಿಯನ್ನ ನಾವು ಕಳ್ಕೊಂಡ್ ಬಿಡ್ತೇವೆ. ಹಾಗೆ ಇಲ್ಲೂ ಕೂಡ ಧ್ರುವನಿಗೆ ಆ ಮಾತಿನ ಏಟು ನಾಟಿದ್ರಿಂದ ನನ್ನ ಕರ್ತವ್ಯ ನಿರ್ವಹಣೆ ಏನು, ಧ್ರುವಲೋಕಾಧಿಪತ್ಯವನ್ನ ಸಂಪಾದಿಸ್ಬೇಕಷ್ಟೇ, ಅದರ ಮೇಲೆ ಇನ್ಯಾವುದನ್ನು ನಾನು ಯೋಚಿಸುವುದಿಲ್ಲ ಅಂತ ಅವನ ತಲೆಯಲ್ಲಿತ್ತು. ಅದರಿಂದ ಮುಕ್ತಿಗೊಡೆಯನಾದ ಭಗವಂತನೇ ನೇರವಾದ ದರ್ಶನವನ್ನು ಕೊಟ್ಟಾಗ್ಲೂ ಮುಕ್ತಿಯನ್ನ ಬೇಡುವಂತಹ ಆ ಯೋಚನೆ ಅವನಿಗೆ ಬರಲಿಲ್ಲ. ಆದ್ರಿಂದಾಗಿ ಅವನಿಗೆ ಆಗ ಹೊಳಿಲೂ ಇಲ್ಲ. ಅದೇನು ಅಂದ್ರೆ, ಮತ್ತೆ ಮುಂದೆ ಅವನ ಮಾತಿದೆ, ಧ್ರುವನ ಮಾತು ಮತ್ತೆ ಮುಂದೆ ಬರುತ್ತೆ. ಆಗಂತೂ ದೇವರು ದರ್ಶನ ಕೊಟ್ಟು ಅವನನ್ನು ಮಾತಾಡಿಸುವಾಗ ಇದ್ಯಾವುದು ನೆನಪಾಗ್ಲಿಲ್ಲ ಅವನಿಗೆ. ನನಗೆ ಈಗಂತೂ ಸದ್ಯಕ್ಕೆ ನನ್ನ ತಾಯಿಗೆ, ಮಲತಾಯಿಗೆ ಸರಿಯಾದ ಉತ್ತರ ಕೊಡುವಂತಹ ದೊಡ್ಡ ಸ್ಥಾನದಲ್ಲಿ ನಾನು ನನ್ನನ್ನ ತೋರಿಸಿಕೊಳ್ಬೇಕು ಅನ್ನೋದಷ್ಟೇ ತಲೆಯಲ್ಲಿತ್ತು. ಧ್ರುವ ಉವಾಚ ಸಮಾಧಿನಾನೇಕ ಭವೇನ ಯತ್ಪದಂ ವಿದು ಸದಾ ಸನಂದನಾಯ ಸನಂದಾದಯ ಊರ್ಧ್ವರೇತಸಃ ಮಾಂಸೈರಹಂ ಷಡ್ಭಿರಮುಷ್ಯ ಪಾದಯೋಚ್ಛಾಯಾಮುಪೇತ್ಯಾಪಹತಃ ಪೃಥಂಗ್ಮತಿಃ. ನೈಷ್ಠಿಕ ಬ್ರಹ್ಮಚರ್ಯ ನಿರತನಾದ ಸನಕಾದಿಗಳು, ನಿರತರಾಗಿರುವ ದೊಡ್ಡ ದೊಡ್ಡ ಮುನಿಗಳು ಕೂಡ ಅನೇಕ ಜನ್ಮಗಳಲ್ಲಿ ಯೋಗ ಸಮಾಧಿ ಇತ್ಯಾದಿಗಳನ್ನ ಸಾಧಿಸಿ ಹರಿಯ ಪಾದವನ್ನ ಕಂಡವರು. ನಾನು ಕೇವಲ 6 ತಿಂಗಳ ಸಾಧನೆಯಿಂದ ಹರಿಯ ಪಾದದ ನೆರಳನ್ನ ಅನುಭವಿಸಿದೆ. ಆದ್ರೆ ಏನು, ವಿಷಯ ಭೋಗಗಳಲ್ಲಿ ಯೋಚನೆ ಮಾಡುವ ಹಾಗಾಗಿ ಮನಸ್ಸು ಕೇವಲ ಒಂದು ತತ್ಕಾಲದ, ಧ್ರುವ ಸ್ಥಾನ ಅನ್ನೋದು ತತ್ಕಾಲ ಏನಲ್ಲ, ಆದ್ರೆ ಅದಕ್ಕೂ ಒಂದು ಮಿತಿ ಇದೆ, ಅದು ಶಾಶ್ವತ ಅಲ್ಲ. ಅದು ಕೂಡ ಒಂದು ಸ್ಥಾನದ ತನಕ, ಒಂದು ಪ್ರಪಂಚದ ಚಕ್ರ ತಿರುಗುವ ತನಕ ಅದಕ್ಕೂ ಕೂಡ ಮುಗಿತಾ ಇದೆ. ಆ ಚಕ್ರ ಮುಗಿಯುವಾಗ ಅದು ಮುಗಿಯುತ್ತೆ. ನಾನು ವಿಷಯಾಸೆಯಿಂದ ಪೆಟ್ಟು ತಿಂದು ಅಲ್ಲೇ ಉಳಿದು ಬಿಟ್ಟೆ, ವಿಷಯದ ಯೋಚನೆಯಲ್ಲೇ ಮುಳುಗಿ ಬಿಟ್ಟೆ. ಅಹೋಬತ
ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ಭವಚ್ಯುತಃ ಪಾಪಮೂಲಂ ಪಾದಮೂಲಂ ಗತ್ವಾ ಯಾಚೆ ಯದಂತವತ್. ಅಯ್ಯೋ ಅಹೋಬತ, ಎಂತ ಮೂರ್ಖನಾಗಿ ಬಿಟ್ಟೆ, ಎಂತ ತಪ್ಪು ಕೆಲಸ ಮಾಡಿದೆ, ಎಷ್ಟು ದುರದೃಷ್ಟ. ಮಂದಭಾಗ್ಯಸ್ಯ ಅನಾತ್ಮ್ಯಮಯ ಮಮ, ಮಮ ಅಂದ್ರೆ ನನ್ನ, ಅನಾತ್ಮ್ಯ ಅಂದ್ರೆ ಮನಸ್ಸು ಹಿಡಿತದಲ್ಲಿ ಇಲ್ಲದೆ ಇರುವುದು, ಅಥವಾ ಮನಸ್ಸು ಏನ್ ಕೇಳಬೇಕಿತ್ತು ಅದನ್ನ ಕೇಳದೆ ಪೆದ್ದುತನ ತೋರಿದ್ದು, ಸಂಸಾರವನ್ನ ಕಳೆಯಬಲ್ಲಂತಹ ಹರಿಯ ಪಾದ ಮೂಲವನ್ನ ಪಡೆದೂ ಕೂಡ ನಶ್ವರವಾದ ಸ್ಥಾನವನ್ನೇ ಕೇಳಿಬಿಟ್ಟೆ. ಯದಂತವತಿ ಯಾಚೆ, ಅಂತವತ್ ಅಂದ್ರೆ ಕೊನೆ ಉಳ್ಳದ್ದು. ದೇವರತ್ರ ನೀನ್ ಬೇಕು ಅಂತ ಕೇಳಬೇಕಿತ್ತು, ನಿನ್ನಲ್ಲಿ ಭಕ್ತಿ ಬೇಕು ಅಂತ ಕೇಳಬೇಕಿತ್ತು. ಅದು ಬಿಟ್ಟು ನನಗೀಗ ಸದ್ಯಕ್ಕೆ ದೊಡ್ಡ ಸ್ಥಾನ ಬೇಕು ಅಂತ ಕೇಳದೆ ಅಶಾಶ್ವತವಾದಂತಹ ಪದವಿಯನ್ನು ದೇವರು ಕೊಟ್ಟು ಹೊರಟು ಹೋದ. ಮತಿರ್ವಿದೋಷಿತ ದೇವೈ ಯತದ್ಭಿರಸಷ್ಣುಭಿಃ ಯೋ ನಾರದ ವಚಸ್ತಥ್ಯಂ ನಾಗ್ರಹೀಶಮ ಸತ್ತಮಃ. ಬುದ್ಧಿಭಿಮಾನಿ ದೇವತೆಗಳು ನನ್ನ ಬುದ್ಧಿಯನ್ನ ಸ್ವಿಚ್ ಆಫ್ ಮಾಡಿ ಬಿಟ್ಟಿದ್ರು ಅನ್ಸುತ್ತೆ. ಆ ಹೊತ್ತಿಗೆ ಏನ್ ಕೇಳಬೇಕಿತ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅವರು ಸಫಲರಾಗ್ಬಿಟ್ರು. ನಾನು ವೈರಾಗ್ಯ ಮಾರ್ಗದಲ್ಲಿ ಹೋಗುವುದಕ್ಕಿಂತ ಹೆಚ್ಚು ಆ ನನಗೊಂದು ಸ್ಥಾನ ಬೇಕಿತ್ತು ಅಂತ ಒಂದು ಮನಸ್ಸಿನಲ್ಲಿ ಕೋಪ ಇತ್ತಲ್ಲ, ಅದಕ್ಕೆ ಸರಿಯಾಗಿ ಅವರು ಪ್ರವೃತ್ತಿ ಮಾಡಿದ್ರು. ಆದ್ರಿಂದಾಗ ಅವರು ನನ್ನನ್ನ ಸರಿಯಾದ ದಾರಿಯಲ್ಲಿ ಕರೆದೊಯ್ಯಲೇ ಇಲ್ಲ. ನನಗೆ ನಾರದರು ಎಷ್ಟು ವೈರಾಗ್ಯದ ಮಾತುಗಳನ್ನ ಹೇಳಿದ್ರು, ಅವರ ಸತ್ಯವಾದ ಮಾತನ್ನ ನಾನು ಆಗ ಒಪ್ಪಿಕೊಳ್ಳೇ ಇಲ್ಲ. ನನಗೆ ಈಗ ದೇವರನ್ನ ಪಡೆಯಬೇಕಾಗಿರುವುದು ನನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಿಕ್ಕೆ. ನಾನು ಅವರ ಮಾತನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಲೇ ಇಲ್ಲ. ಅದರ ಪರಿಣಾಮವಾಗಿ ಈಗ ನಾನು ಇಂಥ ಒಂದು ಅಶಾಶ್ವತವಾದ ಪದವಿಯ ಹೊತ್ತು ಈಗ ವಾಪಸ್ಸು ಮರಳಿ ಬರಬೇಕಾದ ಸ್ಥಿತಿ ಬಂದಿದೆ. ದೇವನಾದ ವಿಷ್ಣುವಿನ ಬಂಧಕ ಶಕ್ತಿಗೆ ವಶನಾಗಿ ನಾನು ಕನಸಿನಲ್ಲಿ ಎದ್ದು ನಿಂತಾಗ ಎಲ್ಲ ಕನಸಿನಲ್ಲಿದ್ದದ್ದು ಹೇಗೆ ಕಳಚಿ ಹೋಗುತ್ತೋ ಹಾಗೆ ವಾಸ್ತವಕ್ಕಿಂತ ಬೇರೆಯದೇ ಆದದ್ದನ್ನ ನಾನು ಹೊಂದಿಬಿಟ್ಟೆ. ಪರಮಾತ್ಮ ಸ್ವತಂತ್ರ ವ್ಯಕ್ತಿ. ಅವನು ಯಾರಿಗೂ ಕೂಡ ಅಡಿಯಾಳಲ್ಲ. ಇನ್ನೊಂದು ಯೋಚನೆ ಮಾಡಬೇಕಾದ್ದೇನು ಅಂದ್ರೆ, ತಪ್ಪೇ ದ್ವಿತೀಯೋಪ್ಯಸತಿ ಭ್ರಾತೃವ್ಯ ಹೃದೃಜ. ತುಂಬಾ ಒಳ್ಳೆ ಮಾತಿದು. ನಾವು ನಮ್ಮ ಎದುರುಗಡೆ ಇರುವವರನ್ನ ಅವರೇ ಸ್ವತಂತ್ರವಾಗಿ ನಮಗೆ ಕೆಟ್ಟದ್ದನ್ನು ಬಗೀತಾರೆ ಎಂದು ನಾವು ಯೋಚನೆ ಮಾಡುತ್ತೇವೆ. ಅವರು ಸ್ವತಂತ್ರವಾಗಿ ಯಾವತ್ತೂ ನಮಗೆ ಕೆಟ್ಟದ್ದನ್ನ ಬಗಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಾರಬ್ಧಕ್ಕೆ ವಶಕ್ಕೆ ಅನುಗುಣವಾಗಿ ಅವರು ನಮಗೆ ಶತ್ರುಗಳಾಗಿರ್ತಾರೆ ಹೊರತು ಅವರಿಗೂ ಸ್ವತಂತ್ರವಾಗಿ ನಮ್ಮ ಮೇಲೆ ಏನೂ ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಪ್ರಾರಬ್ಧ ಕೆಟ್ಟದಿದ್ರೆ, ನಮ್ಮ ಕರ್ಮ ಯಾವುದೋ ದುಃಖವನ್ನು ಅನುಭವಿಸುವುದಿದ್ರೆ ಅವರು ಒಂದು ನೆಪವಾಗಿರ್ತಾರಷ್ಟೇ. ನಾವು ಯಾವುದೇ ರೀತಿಯಿಂದಲೂ ಕೂಡ ಒಬ್ಬರನ್ನು ಉದ್ಧಾರ ಮಾಡುವುದು ಅಥವಾ ಒಬ್ಬರಿಗೆ ತೊಂದರೆ ಕೊಡುವುದು ಅಥವಾ ಅವರಿಂದ ನಾವು ತೊಂದರೆಗೊಳಗಾಗುವುದು ಇದು ಯಾವುದು ಕೂಡ ಸತ್ಯ ಅಲ್ಲ. ಆದ್ರೆ ನಾನು ಆ ತಾಯಿಯೇ ಅಂದ್ರೆ ಮಲತಾಯಿಯೇ ನನ್ನನ್ನ ಹಿಂಸಿಸಿದ್ಲು, ಆ ಮಲತಾಯಿಯಿಂದಲೇನೆ ನನಗೆ ತೊಂದರೆ ಆಯಿತು ಅಂತ ಭಾವಿಸಿ ಅವಳ ಮೇಲಿನ ಕಿಚ್ಚಿಗೆ ಈ ಸಿದ್ಧಿಯನ್ನ ಪಡೆದು ಅವಳಿಗೆ ಮುಖದೆದುರುಗಡೆ ನಿಂತು ನಾನು ಎಂತಹ ದೊಡ್ಡ ಸ್ಥಾನವನ್ನ ಸಂಪಾದಿಸಿದ್ದೇನೆ ನೋಡು ಅಂತ ಎದೆಯುಬ್ಬಿಸಿ ನಿಲ್ಲಬೇಕು ಅಂತ ಹಠಕ್ಕೆ ಬಿದ್ದು ಸತ್ಯದಿಂದ ದೂರವಾಗಿ ಬಿಟ್ಟೆ. ಯೋಚನೆ ಮಾಡ್ಬೇಕು. ತುಂಬಾ ಒಳ್ಳೆ ಮಾತು. ಮಯೈತತ್ ಪ್ರಾರ್ಥಿತಂ ವ್ಯರ್ಥಂ ಚಿಕಿತ್ಸೇವ ಗತಾಯುಷಿ. ಆಯುಷ್ಯ ಕಳೆದು ಹೋದವನಿಗೆ ಚಿಕಿತ್ಸೆ ಕೊಟ್ಟಂತಾಯ್ತು ನನ್ನ ಪರಿಸ್ಥಿತಿ. ಯಾರಿಗೆ ಚಿಕಿತ್ಸೆ ಅನ್ನೋದು ಉತ್ತಮ? ಆಯುಷ್ಯ ಇರುವವನಿಗೆ ಚಿಕಿತ್ಸೆ ಕೊಟ್ರೆ ಕೆಲಸ ಮಾಡುತ್ತೆ. ಆಯುಷ್ಯ ಇಲ್ಲದವನಿಗೆ ಎಷ್ಟು ಚಿಕಿತ್ಸೆ ಕೊಟ್ರೆ ಅದೇನ್ ಕೆಲಸ ಮಾಡುತ್ತೆ? ನಾವು ಅದರನ್ನ ಕೊನೆಗೆ ಪರಿಣಾಮ ಹೇಳುದ, ಈ ಮದ್ದನ್ನ ನಾವು ಎಷ್ಟು ಪ್ರಯೋಗ ಮಾಡಿದ್ರು ಕೂಡ ಇದು ಸರಿಯಾದ ಫಲವನ್ನ ನೀಡಲಿಲ್ಲ ಅಂತ ಒಂದು ಪ್ರಯೋಗ ಬರೆದು ಆ ಪ್ರಯೋಗಕ್ಕೆ ಕೆಳಗಡೆ ಶರ ಬರೆದು ಈ ಮದ್ದು ಉಪಯೋಗ ಇಲ್ಲ, ಯಾಕೆಂದ್ರೆ ನಾವು ಟ್ರೈ ಮಾಡಿದ್ವಿ, ಇದು ಉಪಯೋಗಕ್ಕೆ ಬರ್ಲಿಲ್ಲ. ಅಲ್ಲಪ್ಪ, ಆಯುಷ್ಯ ಇರುವವನಿಗೆ ನೀವು ಪ್ರಯೋಗ ಮಾಡಬೇಕು, ಆಯುಷ್ಯ ಇಲ್ಲದವನಿಗೆ. ಅದಕ್ಕೋಸ್ಕರನೇ ಆಯುರ್ವೇದದಲ್ಲಿಯೂ ಸ್ವಲ್ಪ ಜ್ಯೋತಿಷವನ್ನ ಗಮನಿಸುವ ಕ್ರಮ ಇದೆ ಪ್ರಾಚೀನರಲ್ಲಿ. ಯಾಕೆ ಅದನ್ನ ಗಮನಿಸ್ತಾರೆ ಅಂತಂದ್ರೆ, ಈ ಮದ್ದು ಕೊಡಬಹುದಾ ಬೇಡವಾ ಅನ್ನುವುದನ್ನು ಅವ್ರು ಗಮನಿಸ್ಬೇಕು. ಸುಮ್ನೆ ನಮ್ಮ ಹತ್ರ ಇದೆ, ಮೆಷಿನ್ ಹೇಳಿಬಿಟ್ಟಿದೆ, ಇಂಥ ಸಮಸ್ಯೆ ಇದೆ, ಹೀಗಿದೆ, ಈ ಮದ್ದು ಕೊಡಿ, ಅದು ಅಲ್ಲಿಂದ ಒಂದು ಒಳಗೆ ಚಾರ್ಟ್ ಇರುತ್ತೆ, ಆ ಚಾರ್ಟ್ ಅಲ್ಲಿ ಈ ರೋಗಕ್ಕೆ ಇಂಥ ಔಷಧಿ ಅಂತ ಅವ್ರು ಬರ್ದಿರ್ತಾರೆ, ಅದನ್ನ ತೆಗೆದ ಕೊಟ್ಟ, ಇವನು ಹೊತ್ಕೊಂಡು ಹೋಗಿ ಹಾಗೆ ಹೊತ್ಕೊಂಡು ಹೆಣ ಹೊತ್ಕೊಂಡು ವಾಪಸ್ ಬಂದ. ಯಾಕೆ ಕೇಳಿದ್ರೆ ನೀವು ಕೊಟ್ಟ ಮದ್ದು ಉಪಯೋಗ ಆಗ್ಲಿಲ್ಲ, ಅದು ಕುಡಿದ್ಮೇಲೆ ಸತ್ತ ಅಂತ.
ಯಾರೋ ಒಬ್ಬ ಸಾಯ್ಬೇಕು ಅಂತ ವಿಷ ತಗೊಂಡಂತೆ. ಅದ್ ಅರ್ಧಂಬರ್ಧ ಸತ್ತೋದ. ಪೂರ್ತಿ ಸಾಯ್ಲೇ ಇಲ್ಲ. ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ರು. ಡಾಕ್ಟರ್ ಹತ್ರ ಬಂದ್ರು. ಡಾಕ್ಟರ್ ಒಂದ್ ಮದ್ದು ಕೊಟ್ರು. ಆಗ ಸತ್ತ. ಅಂದ್ರೆ ಅವನು ಮೊದ್ಲು ವಿಷ ತಗೊಂಡಿದ್ದ, ಅದು ಕಲಬೆರಕೆ. ಆಮೇಲೆ ಮದ್ದು ತಗೊಂಡ, ಅದು ಕಲಬೆರಕೆ. ಸಾಯ್ಬೇಕು ಅಂತ ಅನ್ಕೊಂಡಲ್ಲಿ ಸಾಯ್ಲಿಲ್ಲ. ಬದುಕ್ಬೇಕು ಅನ್ಕೊಂಡಲ್ಲಿ ಬದುಕ್ಲಿಲ್ಲ. ಈ ಸ್ಥಿತಿಯಲ್ಲಿ ಆಯುಷ್ಯವೇ ಕೆಲಸ ಮಾಡುವುದು ಹೊರತು, ಅವನ ಮದ್ದಿನ ಪರಿಣಾಮ ಅಂತ ಅನ್ನೋದು ಕೇವಲ ಅದು ನೆಪ. ಹೇಗೋ ಅದು ಎಷ್ಟು ಒಳ್ಳೆ ಉದಾಹರಣೆ ನೋಡಿ. ಹಾಗೇನೆ ಯಾರೂ ಕೂಡ ಸ್ವತಂತ್ರವಾಗಿ ನಮಗೆ ಶತ್ರುಗಳೋ ಅಥವಾ ನಮಗೆ ಕೆಟ್ಟದ್ದನ್ನ ಮಾಡುವವರೋ ಅಲ್ಲ. ನಮ್ಮಲ್ಲಿ ಇರುವಂತಹ ಕೆಡುಕನ್ನ ಹಿಂದಿನ ಘಟನೆಯ ಫಲವನ್ನೇನು ಅನುಭವಿಸ್ಲಿಕ್ಕಿದೆ, ಅದು ಎದುರುಗಡವನಿಂದ ನಮಗೆ ಪರಿಣಾಮವಾಗಿ ಕಾಣುತ್ತೆ. ಆಯುಷ್ಯ ಇದ್ದಾಗ ಹೇಗೆ ಚಿಕಿತ್ಸೆ ಫಲಕಾರಿಯೋ, ಹಾಗೆ ಕರ್ಮ ಇದ್ದದ್ದಕ್ಕೆ ನಮಗೆ ಎದುರುಗಡೆಯಿಂದ ಯಾರಿಂದಾದ್ರೂ ಒಳ್ಳೇದಾಗಲಿ, ಕೆಟ್ಟದ್ದಾಗ್ಲಿ ಅದು ತನ್ನಿಂದ ತಾನೇ ಅವರು ಉದ್ದೇಶ ಅವ್ರ ಮನಸ್ಸಲ್ಲಿ ಇರ್ಬೋದು, ನಾನು ಅವ್ರಿಗೆ ಕೆಟ್ಟದ್ದು ಮಾಡ್ತಾ ಇದ್ದೇನೆ ಅಂತ. ಅವ್ರಿಗೆ ಹಾಗೆ ಅನ್ಸುದು ಕೂಡ ನಮ್ಮ ಪ್ರಾರಬ್ಧದಲ್ಲಿ ಇದ್ದಾಗ ಮಾತ್ರ ಅದನ್ನ ಹಾಗೆ ಆ ಕಾರ್ಯವನ್ನ ಮಾಡಿ, ತಾವೇ ಮಾಡಿದ್ವಿ ಅಂತ ಅವರು ಬೀಗ್ತಾರೆ. ಅವರಿಂದ ಆಯ್ತು ಅಂತ ನಾವು ಕುಗ್ಗುತ್ತೇವೆ. ಒಟ್ಟು ಇಬ್ರು ದಡ್ರು. ಆ ಉಭೌತೌನ ವಿಜಾನೀತಃ ನಾಯಂ ಹಂತಿನ ಹನ್ಯತೆ. ಇಬ್ರು ಮಹಾದಡ್ರು ಅಂತ ಕೃಷ್ಣನೇ ಹೇಳಿದ ಮಾತು. ನಾನು ಹೊಡೆದೆ ಅಂತ ಒಬ್ಬ ಅನ್ಕೋತಾನೆ, ಅಯ್ಯೋ ನಾನ್ ಪೆಟ್ಟು ತಿಂದೆ ಅಂತ ಅನ್ಕೋತಾನೆ. ಆದ್ರೆ ದೇವರು ಹೇಳ್ತಾನೆ, ಪೆಟ್ಟು ಕೊಟ್ಟದ್ದೂ ನಾನೇ, ಈ ಕಡೆಯಿಂದ ಪೆಟ್ಟು ತಿನ್ನಿಸಿದ್ದು ನಾನೇ. ಅದರಿಂದಾಗಿ ಇಬ್ರು ನಾವು ಅವ್ನು ನನಗೆ ಹೊಡೆದ್ನಾ ನನ್ನ ಜೀವಮಾನ ಬಿಡುದಿಲ್ಲ ಅಂತ ಅವನ್ ಬೆನ್ನಿಂದೆ ಬೀಳ್ತಾ ಇರ್ತಾನೆ. ಅವನ್ ಕೈಗೆ ಸಿಗಲ್ಲ, ಯಾಕೆಂದ್ರೆ ಅವನ ಪ್ರಾರಬ್ಧ ಮುಗ್ದೋಯ್ತು ಇವನ್ ಜೊತೆಗಿದ್ದಿದ್ದು. ಅವನು ಅಟ್ಟಾಡಿಸಿಕೊಂಡು ಹೋದದ್ದೇ ಬಂತು. ತನ್ನ ಶ್ರಮ ಎಲ್ಲ ವ್ಯರ್ಥ ಮಾಡಿ ಪ್ರಾಣ ಕಳ್ಕೊಳ್ತಾನೆ. ಹಾಗಾಗಿ ಭವಚ್ಚಿದಂ ಅಯಾಚೇಹಂ ಭವಂ ಭಾಗ್ಯ ವಿವರ್ಜಿತ ತಾದಾತ್ಮ್ಯಂ ಯಚ್ಚತೋ ಮೌಢ್ಯಾನ್ ಮನೋಮೇ ಭಿಕ್ಷಿತಂ ಬತ. ಈ ಒಂದು ಚಿತ್ರಣ ನಮಗೆ ಮನಸ್ಸಿನಲ್ಲಿ ಚೆನ್ನಾಗಿದ್ರೆ, ನಮ್ಗೆ ಯಾರ ಮೇಲೂ ವಿನಾಕಾರಣ ಅಸೂಯೆ, ವಿನಾಕಾರಣ ಕೋಪ, ವಿನಾಕಾರಣ ದ್ವೇಷ ಇದ್ಯಾವುದು ಉಳಿಯಲ್ಲ. ಯಾವಾಗ ದ್ವೇಷ ಉಳಿಯತ್ತೆ, ಯಾವಾಗ ಅಸೂಯೆ ಉಳಿಯತ್ತೆ, ಯಾವಾಗ ಒಬ್ಬರ ಬಗ್ಗೆ ಕೋಪ ಬರುತ್ತೆ ಅಂದ್ರೆ, ಎದುರುಗಡೆಯವನೇ ಸ್ವತಂತ್ರವಾಗಿ ನಮಗೆ ಹಾನಿ ಮಾಡ್ತಾನೆ. ಇಂಥ ವ್ಯಕ್ತಿಯಿಂದಲೇ ನನಗೆ ಅನ್ಯಾಯ ಆಯ್ತು, ಇಂಥ ವ್ಯಕ್ತಿಯೇ ಅಂದ್ರೆ ತಪ್ಪು ಮಾಡಿ, ಹಾಗಾದ್ರೆ ಮಕ್ಕಳು ತಪ್ಪು ಮಾಡಿದಾಗ ಎಲ್ಲ ದೇವರೇ ಮಾಡಿಸಿದ್ದು, ತಪ್ಪೇ ಮಾಡಿಲ್ಕಿಲ್ಲ, ಮಕ್ಳಿಗೆ ಶಿಕ್ಷೆ ಕೊಡಬಾರ್ದು ಅಂತ ಹೇಳಿ ಬಿಡುದಾ? ಹಾಗಲ್ಲ. ಅವರಿಗೆ ಅದನ್ನ ತಿದ್ದುವ ದೃಷ್ಟಿಯಿಂದ ಎಚ್ಚರಿಕೆ ಕೊಡುವುದಷ್ಟೇ ಹೊರತು, ಅದೂ ಕೂಡ ಅವರು ಪ್ರಾರಬ್ಧ ವಶದಿಂದಲೇ ಆಗ್ತಾರೆ. ಪೆಟ್ಟು ತಿನ್ನುವುದು ಒಂದು ಪ್ರಾರಬ್ಧದಲ್ಲಿ ಇತ್ತು, ಆದ್ರಿಂದಾಗಿ ಪೆಟ್ಟು ಕೊಡ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಒಂದೊಂದು ಹಂತದಲ್ಲಿ ನಮಗೆ ಎಚ್ಚರ ಕೊಡುವ ಮಾತು. ಧ್ರುವನಿಂದ ತಿಳ್ಕೊಳ್ಬೇಕಾದದ್ದು ಏನು ಬಂತು ಅಂದ್ರೆ, ಯಾವುದು ಅನ್ನೆಸೆಸರಿ, ಯಾರ ಸ್ವತಂತ್ರ ಚಿಂತನೆಯಿಂದ ನಮಗೆ ಹಾನಿ ಮಾಡುವುದಾಗಲಿ, ನಮಗೆ ಏನೋ ತೊಂದರೆ ಕೊಡುವುದಾಗ್ಲಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ದೇ ಯಾವುದೋ ಒಂದು ಬಾಕಿ ಇದ್ದದ್ದನ್ನ ನಾವು ಅನುಭವಿಸ್ತಾ ಇರ್ತೇವೆ ಅನ್ನೋದು ಸಿದ್ಧ ಆಯ್ತು. ಈಶ್ವರಾತ್ ಕ್ಷೀಣ ಪುಣ್ಯೇನ ಪುಲಾಕಾನಿವ ಚಾಧನ. ಭಾಗ್ಯಹೀನನಾದ ನಾನು ಸಂಸಾರವನ್ನೇ ನಾಶ ಮಾಡುವ ಹರಿ ಎದುರುಗಡೆ ಬಂದ. ಏನು ಬೇಕು ಅಂದ. ನಾನು ತಲೆ ಯೋಚನೆಗೆ ಬರ್ಲಿಲ್ಲ. ಸಂಸಾರವನ್ನೇ ಮತ್ತೆ ಕೇಳಿದೆ. ಸಂಸಾರದಿಂದ ಬಿಡಿಸುವವನು ಬಂದಾಗ ಮತ್ತೆ ಧ್ರುವ ನಕ್ಷತ್ರದ ಸ್ಥಾನ ಅಂತಂದ್ರೆ ಅದು ಚಕ್ರವೇ. ಆ ಚಕ್ರದಲ್ಲಿ ಸಿಲುಕುವವನಾದೆ. ಒಬ್ಬ ಕೀಳು ದರ್ಜೆಯವನು ಆ ಒಬ್ಬ ರಾಜನ ಹತ್ರ ಬಂದು ಕೀಳು ದರ್ಜೆಯ ಧಾನ್ಯವನ್ನ ಕೇಳಿದ್ರೆ ಹೇಗೆ? ಹಾಗಾಯ್ತು ನನ್ನ ಪರಿಸ್ಥಿತಿ. ತುಂಬಾ ಸಿರಿವಂತ ರಾಜ, ಕೇಳಿದ್ದನ್ನು ಕೊಡುವ ಉದಾರಿ. ಆದ್ರೆ ಅವನ ಹತ್ರ ಹೋಗಿ ಯಾವ್ದಾದ್ರೂ ಕೊಳ್ತ ಮೊಳಕೆ ಕಾಳುಗಳನ್ನು ಒಂದಿಷ್ಟು ನಿಮ್ ಮನೇಲಿ ಎಸೆಯುದಿದ್ರೆ ಅದನ್ನ ನಂಗೆ ಕೊಟ್ಬಿಡಿ ಅಂತ ಕೇಳ್ಕೊಂಡು ಹೋದಾಗ ಆಯ್ತು ನನ್ನ ಸ್ಥಿತಿ. ಆ ಮಾತು ಆ ಕ್ಷೀಣ ಪುಣ್ಯೇನ ಪುಲಾಕಾನಿವಚ ಅಧನಃ. ಯಾವುದೋ ಒಂದು ವೇಸ್ಟ್ ಆಗಿ ಎಸೆಯುವ ಪದಾರ್ಥಗಳನ್ನ ನನಗ್ ಕೊಡಿ ಅಂತ ಕೇಳಿ ಬಂದಂತಾಯಿತು. ಮಂದಭಾಗ್ಯನಾಗಿ ನಾನು ಬುದ್ಧಿಹೀನತೆಯಿಂದ ಮೋಕ್ಷದಾಯಕನಲ್ಲಿ ಸಂಸಾರ ಬೇಡಿದೆ. ಇದಕ್ಕಿಂತ ಒಂದು ವಿಪರ್ಯಾಸ ಜಗತ್ನಲ್ಲಿ ಬೇರೆ ಏನಾದ್ರೂ ಇದೆಯಾ ಅಂತ ಧ್ರುವನಿಗೆ ತನ್ನ ಬಗ್ಗೆ ಎಷ್ಟು ಹಿಂಸೆ ಆಯ್ತು ಅಂದ್ರೆ, ತಾನೆಂಥ ತಪ್ಪು ಮಾಡಿಬಿಟ್ಟೆ ಅಂತ ಮನಸ್ಸಿನೊಳಗೆ ಕೊರಗ್ತಾ ಇದ್ದ. ಮೈತ್ರೇಯರು ಮಾತು ಮುಂದುವರಿಸ್ತಾ ಹೇಳ್ತಾರೆ, ಬಿದುರ, ಮುಕುಂದನ ಪಾದಾರವಿಂದಗಳ ಪರಾಗವನ್ನ ಸೇವಿಸುವಂತಹ ಸಜ್ಜನರಿಗೆ ಪರಮಾತ್ಮನಿಂದ ಯಾವಾಗ್ಲೂ ಕೂಡ ಒಳಿತೇ ಆಗುತ್ತೆ. ಅಲ್ಲಿ ದಾಸತ್ವವನ್ನ ಹೊಂದಿದ್ರೆ ಮಾತ್ರ ಪುರುಷಾರ್ಥವನ್ನ ಹೊಂದುತ್ತಾರೆ. ದಾಸತ್ವವನ್ನು ಹೊಂದಿದ್ರೆ ಎಲ್ಲ ಪುರುಷಾರ್ಥಗಳನ್ನು ದೇವರೇ ಕೊಡ್ತಾನೆ. ಅವನು ಕೇಳಬೇಕಾದ ಅವಶ್ಯಕತೆನೇ ಇಲ್ಲ. ಲೌಕಿಕ ಫಲವನ್ನು ಪಡಿತಾನೆ,
ಅಲೌಕಿಕ ಫಲವನ್ನು ಕೂಡ ಪಡೆದೇ ಪಡಿತಾನೆ. ಹಾಗಾಗಿ ಯದೃಚ್ಛಯ ಲಬ್ಧ ಮನಃ ಸಮೃದ್ಧಯ, ಕೊಟ್ಟಷ್ಟರಲ್ಲಿ ಸುಖವಾಗಿರ್ತೇನೆ ಅಂತ ಯಾರು ಎಚ್ಚರದಿಂದ ಇರ್ತಾನೋ ಲಬ್ಧ ಮನಃ ಸಮೃದ್ಧಯ, ಅವನ ಮನಸ್ಸು ಯಾವಾಗ್ಲೂ ಸಮೃದ್ಧಿಯಿಂದ ಇರುತ್ತೆ. ನಾವೇನೋ ಒಂದನ್ನ ಬಯಸಿ ಅದು ಹೀಗೇ ಆಗ್ಬೇಕು ಅಂತ ಯೋಚನೆ ಮಾಡಿದಷ್ಟು ಅದು ಸಿಗದೇ ಇರುವ ವ್ಯಥೆಗಳೇ ಮನಸ್ಸನ್ನ ತುಂಬಾ ಕಾಡ್ತಾ ಇರುತ್ತೆ. ಯಾವಾಗ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯಿಂದಿರಲಿ, ಕಷ್ಟ ಬಂದಾಗ್ಲೂ ಹೀಗೆ, ಒಳ್ಳೇದು ಬಂದಾಗ್ಲೂ ಹೀಗೆ, ಇಷ್ಟು ಎಚ್ಚರದಲ್ಲಿ ಇರಬೇಕಾಗಿತ್ತು. ಹಾಗೆ ಮೈತ್ರೇಯರು ಹೇಳ್ತಾರೆ, ರಾಜನಿಗೆ ತುಂಬಾ ಬೇಸರ ಆಯಿತು. ಧ್ರುವ ಮರಳಿ ಅರಮನೆಗೆ ಬಂದ. ಉತ್ತಾನಪಾದನಿಗೆ ಖುಷಿಯೋ ಖುಷಿ, ನಂಬ್ಲಿಕ್ಕಾಗ್ಲಿಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದ್ರೆ ಕಾಡಿಗೆ ಹೋಗಿ ಆ ರಾಕ್ಷಸರ ನಡುವೆ ಆ ಯಾವುದೋ ಕಾಡು ಪ್ರಾಣಿಗಳು, ಇನ್ಯಾವುದೋ ಆ ಕಾಡಿನಲ್ಲಿರುವ ಏನೋ ಆತಂಕಗಳು, ಅಡ್ಡಿಗಳು, ಇದರಿಂದಾಗಿ ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದ. ಸತ್ತ ಮಗನೇ ಮರಳಿ ಬಂದ ಹಾಗೆ, ಯಮಲೋಕದಿಂದ ವಾಪಸ್ ಬನ್ನೋ ಏನೋ ಅನ್ನುವ ಹಾಗೆ, ರಾಜಾನ ಶ್ರದ್ಧದೇ ಭದ್ರಂ ಅಭದ್ರಸ್ಯ ಕುತೋ ಮಮ, ನನ್ನಂತಹ ಶುಭಕಾರಿಯಾದಂತಹ ಮನುಷ್ಯನಿಗೆ ಶುಭ ಸಮಾಚಾರ ಹೇಗೆ ಬರುತ್ತೆ, ಧ್ರುವ ಮತ್ತೆ ಮರಳಿ ಬಂದ ಅನ್ನೋದನ್ನ ನಾನು ಹೇಗೆ ನಂಬುವುದು ಅಂತ ಅಂದುಕೊಂಡು ಓಡಿ ಬಂದ. ಬಂದ್ರೆ ಅಷ್ಟೊತ್ತಿಗೆ ನಾರದರ ಮಾತು ಕೂಡ ಅವನಿಗೆ ಬಿದ್ದಿತ್ತು ಕಿವಿಗೆ. ಧ್ರುವ ಮರಳಿ ಬರ್ತಾನೆ, ನಿನ್ನ ಮಗ ನಿಜವಾಗಿಯೂ ಸಾಧಿಸ್ಬೇಕಾದ್ದನ್ನ ಸಾಧಿಸಿ ಬರ್ತಾನೆ ಅಂತ ಹೇಳಿದ್ರು. ಅದನ್ನೇ ನೆನಪಿಸಿಕೊಂಡು ಆನಂದದ ಆವೇಗದಿಂದ ತುಂಬಾ ಖುಷಿಪಟ್ಟು ಯಾರು ಧ್ರುವ ಬರ್ತಾ ಇದ್ದಾನೆ ಅಂತ ಸುದ್ದಿ ಹೇಳಿದ್ನೋ ಆ ಕಾವಲುಗಾರನಿಗೆ ಮೊದಲು ಕೈ ತುಂಬಾ ಸಂಪತ್ತನ್ನ ಕೊಟ್ಟು, ಹೋಗು, ಇದಕ್ಕಿಂತ ಶುಭ ಸುದ್ದಿ ನನ್ನ ಜೀವನದಲ್ಲಿ ಇಲ್ಲ ಅಂತ ಹೇಳಿ ಅವನನ್ನ ಪ್ರಾದಾತ್ ಹಾರಂ ಮಹಾಧನಂ, ದೊಡ್ಡ ಹಾರವನ್ನ, ಬಂಗಾರದ ಬೆಲೆ ಬಾಳುವ ಸಂಪತ್ತನ್ನ ಅವನ ಕೈಗೆ ಕೊಟ್ಟು ಕಳುಹಿಸಿಕೊಟ್ಟ. ಕೂಡ್ಲೆ ಋತ್ವಿಜರನ್ನ ಕರೆದ, ಕುಲವೃದ್ಧರನ್ನ ಕರೆದ, ಮಂತ್ರಿಗಳನ್ನ ಕರೆದ, ಬಂಧುಗಳನ್ನ ಕರೆದ, ಒಳ್ಳೆಯ ಕುದುರೆಗಳಿಂದ ಕೂಡಿದ ಸ್ವರ್ಣ ಖಚಿತವಾದ ರಥವನ್ನ ಏರಿ ಹೆಬ್ಬಾಗಿಲಿಗೆ ಓಡಿ ಬಂದ, ಕುದುರೆಯನ್ನು ಇಟ್ಟುಕೊಂಡು. ಜೊತೆಗೆ ವಾದ್ಯಕ್ಕೆ ಯಾಕೆಂದ್ರೆ ಏನ್ರಿ, ಒಂದು ಸಣ್ಣ 5 ವರ್ಷದ ಹುಡುಗ ಕಾಡಿನಲ್ಲಿ 6 ತಿಂಗಳುಗಳ ಕಾಲ ಏನೂ ಹೊರಗಿನಿಂದ ಬಂದೋಬಸ್ತ್ ಇಲ್ಲದೆ, ಪೂರ್ವ ಸಿದ್ಧತೆ ಇಲ್ಲದೆ, ನಾವು ಪಿಕ್ನಿಕ್ಗೆ ಹೋಗುವಾಗ 10 ಸಲ ಫೋನ್ ಮಾಡಿ ಆ ರೂಮ್ನವನಿಗೆ ಯಾಕಾದ್ರೂ ಬರ್ತಾರಪ್ಪ ಇವ್ರು ಅಂತ ತಲೆ ಕೆಟ್ಟು ಹೋಗ್ಬೇಕು, ಅಷ್ಟು ಸಲ ಅವನ ಹತ್ರ ವಿಚಾರಿಸ್ತೇವೆ. ಅಲ್ಲಿ ಗಾಡಿ ಇದೆಯಾ, ಅಲ್ಲಿ ಮಳೆ ಇದೆಯಾ, ಅಲ್ಲಿ ನೀರ್ ಸೋರುತ್ತಾ, ಅಲ್ಲಿ ತಿಂಡಿಗೆ ಬೇಕಾದ ವ್ಯವಸ್ಥೆ ಇದೆಯಾ, ಬನ್ನಿ ಸ್ವಾಮಿ, ಇಲ್ಲಿ ಎಲ್ರು 100 ಜನ ಹೀಗೆ ದಿನ ಬಂದು ಹೋಗ್ತಾರೆ, ನೀವೇನ್ ಟೆನ್ಷನ್ ಮಾಡ್ಬೇಡಿ ಹೇಳಿದ್ರು ಬಿಡದೆ ಒಂದೊಂದು ಕಾಡಿ ಬಿಡ್ತೇವೆ. ಅಂಥದ್ರಲ್ಲಿ ಇಷ್ಟು ಸಣ್ಣ ಹುಡುಗ, ಕಾಡಿನ ಗೊತ್ತು ಗುರಿ ಇಲ್ಲ, ಏನಾಗತ್ತೆ ಅನ್ನೋದರ ಪರಿಚಯ ಇಲ್ಲ, ಇಂಥ ಸಂದರ್ಭದಲ್ಲೂ ಗೆದ್ದು ಬನ್ನಲ್ವಾ, ಕಾಡಿಗೆ ಹೋದ ನಿಜವಾದ ಉದ್ದೇಶವನ್ನ ಪೂರೈಸಿ ಬನ್ನಲ್ವಾ. ನಿಜವಾಗಿಯೂ ಅವನಿಗೋಸ್ಕರ ಅನೇಕ ವಾದ್ಯಗಳ ಘೋಷವನ್ನ ಹಾಕಿಸಿದ. ಮೂಲದಲ್ಲಿ ವೇದ ಘೋಷ, ಬ್ರಹ್ಮ ಘೋಷೇಣ ವೇದ ಘೋಷವನ್ನ ಮಾಡಿಸಿದ, ಕೊಳಲು ನಾದ ಮಾಡಿಸಿದ. ನಗರದಿಂದ ಹೊರಗಿನ ತನಕ ಬರ್ತಾನೆ ಇದ್ದಾನೆ. ಮಗ ಎಲ್ಲಿ ಬರ್ತಿದ್ದಾನೆ ಅಂತ ಹುಡುಕಿಕೊಂಡು ನಗರದಿಂದ ಹೊರಕ್ಕೆ ಬಂದು ಬಿಟ್ಟ. ಬಂಗಾರದಿಂದ ಅನೇಕ ಆಭರಣಗಳಿಂದ ಭೂಷಿತರಾದ ಸುನೀತಿ, ಸುರುಚಿ ಇಬ್ರು ಕೂಡ ರಾಣಿಯರು ಅವನ ಜೊತೆಗೆ ಪಲ್ಲಕ್ಕಿ ಏರಿ ಅಲ್ಲಿಗೆ ಬಂದಿದ್ದಾರೆ. ಊರ ಹೊರಭಾಗದ ಉಪವನದಲ್ಲಿ ಧ್ರುವ ಬರ್ತಾ ಇದ್ದ. ರಾಜ ರಥದಿಂದ ಧಗ್ಗ ಇಳಿದು ಬಿಟ್ಟ. ಅವನ್ ಬರುವ ತನಕ ಅವನ ಎದುರುಗಡೆ ಇಳಿಸ್ಲಿಲ್ಲ. ದೂರದಲ್ಲಿ ಕಾಣಿಸ್ತಾ ಇದ್ದಾನೆ ಅಂತಂದಾಗ ಈ ಪಲ್ಲಕ್ಕಿ ಹೋಗುವ ವೇಗ ಸಾಕು ಅಂತ ಅನಿಸ್ಲಿಲ್ಲ ಅವನಿಗೆ, ನಿಧಾನ ಆಗ್ತಾ ಇದೆ ಅಂತ ಅನಿಸ್ತು. ಪಲ್ಲಕ್ಕಿಯಿಂದ ದಿಗ್ ಅಂತ ಹಾರಿ ಓಡಿ ಬಂದ ಧ್ರುವನ ಹತ್ತಿರಕ್ಕೆ. ಪ್ರೇಮ ವಿಹ್ವಲಃ ಆಸಾದ್ಯ ಅವರುಹ್ಯ ನೃಪಸ್ತೂರ್ಣಂ, ತೂರ್ಣಂ, ಬೇಗನೆ ಪ್ರೇಮ ವಿಹ್ವಲನಾಗಿ ಓಡಿ ಬಂದ. ಪರಿರೇಭೇಂಗಜಂ ದೌರ್ಭ್ಯಾಂ ದೀರ್ಘೋತ್ಕಂಠಮನಾಶ್ವಸನ್ ವಿಶ್ವಕ್ಸೇನಾಂಗ್ರಿ ಸಂಸ್ಪರ್ಶ ಹತಾಶೇಷಾಘ ಬಂಧನಂ. ಎಷ್ಟೋ ದಿನಗಳಿಂದ ನೋಡ್ಬೇಕು ಮಗನನ್ನ ಅಂತ ಹಂಬಲಿಸ್ತಾ ಇದ್ದ ಹೃದಯಕ್ಕೆ ಈ ಹರಿಯ ಪಾದ ಸ್ಪರ್ಶದಿಂದ ಪಾಪಗಳನ್ನ ಕಳಚಿಕೊಂಡ ಕುಮಾರನನ್ನ ಗಟ್ಟಿಯಾಗಿ 2 ತೋಳುಗಳಿಂದ ಅಪ್ಪಿಕೊಂಡ. ಅವನಿಗೆ ಏನೋ ಮರಳಿ ತನ್ನ ಜೀವವೇ ಬಂತು ಅಂತ ಅನ್ನಿಸುವಷ್ಟು ಸಂತೋಷ ಪಟ್ಟಿದ್ದ. ಆಶ್ಚರ್ಯ ಹೇಳ್ತಾರೆ, ವಿಶ್ವಕ್ಸೇನನ ಪಾದದ ಸ್ಪರ್ಶದಿಂದ ಕಳಚಿಕೊಂಡ ಪಾಪಗಳಿಂದ ಕೂಡಿದ ವ್ಯಕ್ತಿತ್ವ ಉಳ್ಳವನನ್ನ ಆಲಂಗಿಸಿದ್ರಿಂದ ಇವನೂ ಕೂಡ ಪಾಪ ಕಳ್ಕೊಂಡ. ಅಂಥ ವಿಶೇಷ ಶಕ್ತಿ ಭಗವಂತನ ಪಾದಗಳಿಗೆ. ನೆತ್ತಿಯನ್ನು ಗಟ್ಟಿಯಾಗಿ ಮೂಸಿದ. ಭಗವಂತನಿಂದ ವಿಶೇಷ ವರವನ್ನು ಪಡೆದು ಬಂದ ಕುಮಾರನನ್ನು ತನ್ನ ಕಣ್ಣೀರಿನಿಂದನೇ ತೊಯಿಸಿ ಬಿಟ್ಟ. ಅವನಿಗೆ ಅಳು ತಡಿಲಿಕ್ಕಾಗ್ಲಿಲ್ಲ.
ಮಗನತ್ರ ಏನು ಮುಚ್ಚುಮರೆ, ಮಾಡಿದ್ ನಾನೇ ತಪ್ಪು. ತೊಡೆಯೇರಿ ಕೂತ ಮಗನನ್ನ ಪಕ್ಕದವಳು ಎದ್ದು ನಿಲ್ಲಿಸಿ ಓಡಿಸಿದಾಗ ನಾನು ತಡಿಲಿಲ್ಲ. ಎಷ್ಟು ನೋವಾಗಿರ್ಬೇಕು ಆ ಮಗುವಿಗೆ. ಅದನ್ನು ಯೋಚಿಸದೆ ತಾನು ಮಾಡಿದ ಅನರ್ಥದಿಂದ ಎಷ್ಟು ತಪ್ಪಿತಸ್ಥ ಅನ್ನುವ ಪ್ರಜ್ಞೆ ಅವನಿಗೆ ಜಾಗೃತವಾಗಿ ಸಜ್ಜನ ಶಿರೋಮಣಿಯಾದಂತಹ ಧ್ರುವ ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಿದ. ನಾನು ದೇವ್ರು ನಮಸ್ಕಾರ ಮಾಡಿದ್ದು, ದೇವ್ರು ನನಗೆ ಒಲಿದು ಬಂದಿದ್ದಾನೆ, ಎಲ್ರು ನಮಸ್ಕಾರ ಮಾಡಿ ಕೈ ಹೀಗೆ ಹಿಡಿದು ಒಂದು ಫೋಟೋ ತಗೊಂಡ್ಬಂದು ಎಲ್ರು ಬನ್ನಿ ನಂದೇ ಫೋಟೋ ಹಾಕಿ ಎಲ್ರು ಕೂಡ ನನಗೆ ಪೂಜೆ ಮಾಡಬೇಕು ಅಂತ ದಡ್ಡನ ಹಾಗೆ ಹೇಳಲಿಲ್ಲ. ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ, ಗುರುಗಳು ಗುರುಗಳೇ. ದೇವರನ್ನ ಕಂಡು ಬಂದ್ರು, ಇನ್ನೇನೇ ದೊಡ್ಡ ಸಾಧಿಸಿ ಬಂದ್ರು, ಎಲ್ಲ ಸ್ಥಾನದಲ್ಲಿರುವಂತಹ ಆಯಾ ವ್ಯಕ್ತಿಗಳು ನಮಗೆ ಆಯಾ ವ್ಯಕ್ತಿಗಳೇ ಆಗಿರ್ತಾರೆ ಅನ್ನುವುದನ್ನ ಧ್ರುವ ಅತ್ಯಂತ ಶ್ರದ್ಧೆಯಿಂದ ನಮಸ್ಕರಿಸಿ ತೋರಿದ. ಪರಿಶ್ವಜ್ಯ ಅಪ್ಪಿಕೊಂಡ. ಮಗು ಚೆನ್ನಾಗಿ ಬಾಳು ಅಂತ ಸುರುಚಿ ಓಡಿ ಬಂದು ಅಪ್ಪಿಕೊಂಡ್ಲು. ಸುನೀತಿ ಅಲ್ಲ, ಅವಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಅಪ್ಪಿಕೊಂಡು ಮಗು ಚೆನ್ನಾಗಿ ಬಾಳು, ಬದುಕಿನುದ್ದಕ್ಕೂ ಸುಖವನ್ನೇ ಅನುಭವಿಸು ಅಂತ ಹೇಳಿದ್ಲು. ಅದೇ ಹೇಳಿದ್ದು, ದೇವರು ಒಲಿದ ಅಂದ್ರೆ ಜಗತ್ತೇ ಒಲ್ದು ಬಿಡುತ್ತೆ. ದೇವರನ್ನ ಪಕ್ಕಕ್ಕಿಟ್ಟು ಜಗತ್ತಿನ ಬೆನ್ನ ಹಿಂದೆ ಹೋದಾಗಲೆಲ್ಲ ಜಗತ್ತು ನಮಗೆ ಬೆನ್ನು ತೋರಿಸುತ್ತೆ. ನಾವು ದೇವರಿಗೆ ಮುಖ ಮಾಡಿದ್ರೆ ಜಗತ್ತು ಬೆನ್ನು ಬೀಳುತ್ತೆ, ಜಗತ್ತಿಗೆ ಮುಖ ಮಾಡಿದ್ರೆ ದೇವರು ಬೆನ್ನು ಹಾಕ್ತಾನೆ. ಆದ್ರಿಂದಾಗಿ ಬೇಕಾದದ್ದೇನು ಅನ್ನುವುದರ ಎಚ್ಚರದಿಂದ ಧ್ರುವ ನಡ್ಕೊಂಡ. ಯಾರ ಮೈತ್ರಿಯಿಂದಾಗಿ ಭಗವಂತ ಅತ್ಯಂತ ಪ್ರಸನ್ನನಾದನೋ, ಯಾರ ಪ್ರೀತಿಯಿಂದಾಗಿ ಭಗವಂತ ಅತ್ಯಂತ ಪ್ರಸನ್ನನಾದನೋ ಅಂತ ಧ್ರುವನ ಕಡೆಗೆ ಎಲ್ಲ ಹರಿದು ಬಂತು ಪ್ರೀತಿ. ಅದನ್ನೆಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈಹಿ ಮೈತ್ರ್ಯಾದಿಭಿರ್ ಹರಿಹಿ ತಸ್ಯೈ ನಮಂತಿ ಭೂತಾನಿ ನಿಮ್ನ ಮಾಪ ಇವ ಸ್ವಯಂ. ಅದು ಹೇಗೆ ಪೂರ್ಣವಾಗಿ ಕೆಳಮುಖಕ್ಕೆ ಧಾವಿಸುತ್ತಾ ಬರುತ್ತದೋ ಹಾಗೇನೆ ದೇವರನ್ನ ಒಲಿಸಿಕೊಂಡು ಬಂದವನ ಕಡೆಗೆ ಜಗತ್ತಿನ ಎಲ್ಲರ ಪ್ರೀತಿಯೂ ಕೂಡ ಸಮುದ್ರದೆಡೆಗೆ ಹರಿದು ಬರುವ ನದಿಗಳಂತೆ ಅವನತ್ತ ಹರಿದು ಬರುತ್ತದೆ. ಯಸ್ಯ ಪ್ರಸನ್ನ ಭಗವಾನ್, ಯಾರ ವಿಷಯದಲ್ಲಿ ಭಗವಂತ ಪ್ರಸನ್ನನಾಗಿದ್ದಾನೋ ಅವನ ವಿಷಯದಲ್ಲಿ ಎಲ್ಲರೂ ಮೈತ್ರಿ ತೋರುತ್ತಾರೆ, ಎಲ್ಲರೂ ಅವನ ಬಗ್ಗೆ ಆತ್ಮೀಯತೆಯನ್ನ ತಸ್ಮೈ ನಮಂತಿ ಭೂತಾನಿ. ದೇವತೆಗಳಲ್ಲ, ಮನುಷ್ಯರಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಅವನಿಗೆ ಸರೆಂಡರ್ ಆಗುತ್ತೆ. ಅಷ್ಟು ಅವನಿಗೆ ಆ ಪ್ರಕೃತಿಯು ಕೂಡ ಒಲಿದು ಬರುತ್ತೆ. ಇದು ಆಶ್ಚರ್ಯದ ಸಂಗತಿ ಏನಲ್ಲ. ಲೋಕದಲ್ಲಿ ಇಂಥದ್ದನ್ನ ತುಂಬಾ ನೋಡಿದ್ದಾರೆ. ಉತ್ತಮ ಮತ್ತು ಧ್ರುವ ಇಬ್ರು ಕೂಡ ಅನ್ಯೋನ್ಯವಾಗಿ ಅಪ್ಪಿಕೊಂಡ್ರು. ಒಂದೇ ವಯಸ್ಸಿನ ಹುಡುಗರು ಆನಂದ ಭಾಷ್ಪದಿಂದ ಪರಸ್ಪರ ಒಬ್ರಿಗೊಬ್ರು ಸಮಾಧಾನ ಮಾಡಿಕೊಂಡ್ರು. ಧ್ರುವನ ತಾಯಿ ದೂರದಲ್ಲಿ ನಿಂತಿದ್ದಾಳೆ, ನೋಡ್ತಾ ಇದ್ದಾಳೆ. ಅಂದ್ರೆ ಧ್ರುವನಿಗೆ ಎಲ್ಲರ ಪ್ರೀತಿ ಸಿಕ್ಕಿತ್ತಲ್ವಾ, ಇನ್ನೇನ್ ಬೇಕು ಅವಳಿಗೆ. ಹಾಗೆ ಎಲ್ಲ ಘಟನೆಗಳು ನಡೆಯುವುದನ್ನ ನೋಡಿ ಅವಳು ಕೂಡ ಸಂತೋಷ ಪಟ್ಟಾಗ ಅಮ್ಮನನ್ನ ನೋಡಿದ ಧ್ರುವ ಓಡಿ ಬಂದು ಅಮ್ಮನ ಹತ್ತಿರ ಮುಗಿಬಿದ್ದ. ಆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯನಾದಂತಹ ಮಗನನ್ನ ಅಪ್ಪಿ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ವ್ಯಥೆಯನ್ನ ಕಳ್ಕೊಂಡ್ಲು. ಕೂಡ್ಲೆ ಕಣ್ಣಿನಿಂದ ನೀರು ಹರಿಯಿತು. ಆ ನಾನು ಒಬ್ಬ ಶ್ರೇಷ್ಠ ಮಗನನ್ನ ಹೆತ್ತಿದ್ದೇನೆ ಅನ್ನುವ ಹೆಮ್ಮೆಯೂ ಹುಟ್ಟಿತು ಅವಳಿಗೆ. ದೇವರನ್ನು ಕಂಡು ಬಂದ ಅಲ್ವಾ. ನಾನು ಮಾತಿಗೆ ಹೇಳಿದ್ದು ಹೋಗಿ ದೇವರನ್ನೇ ಕೇಳು ಅಂತ. ಹುಡುಗ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಹೋಗಿಯೇ ಬಂದಲ್ವಾ. ತುಂಬಾ ಹೆಮ್ಮೆ ಅನ್ನಿಸ್ತು. ವೀರನಾದ ಕುಮಾರನನ್ನು ನೋಡಿದ ತಕ್ಷಣವೇ ಕಣ್ಣಿನಿಂದ ದಳದಳ ಅಂತ ನೀರು ಹರಿದು ಬಂತು. ಅಷ್ಟೇ ಅಲ್ಲ, ರಾಣಿಯನ್ನು ಎಲ್ಲರೂ ಹೊಗಳಿಕ್ ಶುರು ಮಾಡಿದ್ರು. ಈಗ ಯಾರು ಅವಳನ್ನ ಇತರ ಮೂರನೇವಳು, ಮನೆಗೆ ಅಗತ್ಯ ಇಲ್ಲದವಳು, ಕಸ ಅನ್ನೋ ಹಾಗೆ ನೋಡ್ತಿದ್ರು. ಯಾಕಂದ್ರೆ ರಾಜ ಹಾಗೆ ನೋಡಿದಾಗ ಇಡೀ ಪರಿವಾರವೇ ಹಾಗೆ ನೋಡುತ್ತೆ. ಯಾಕಂದ್ರೆ ರಾಜ ಮರ್ಯಾದೆ ಕೊಟ್ರೆ ಮಾತ್ರ ಎಲ್ರು ಮರ್ಯಾದೆ ಕೊಡುದು. ಇಡೀ ಪರಿವಾರ ತಾಂ ಶಶಂಸುರ್ ಜನ ರಾಜ್ಞೀಂ ದಿಷ್ಟ್ಯಾತೆ ಪುತ್ರ ಅರ್ತಿಹ ಪ್ರತಿಲಬ್ಧ ಚಿರಂ ನಷ್ಟ ರಕ್ಷಿತ ಮಂಡಲಂ ಭುವಃ. ಇಡೀ ಭೂಮಿಯನ್ನೇ ಗೆದ್ದು ಬರಬಲ್ಲಂತಹ ವ್ಯಕ್ತಿತ್ವ ಆತನ ಮುಖದಲ್ಲಿ ಕಾಣ್ತಾ ಇದೆ. ಜಗತ್ತಿನಲ್ಲಿ ಯಾರೇ ಬಂದ್ರು ಇವನು ರಕ್ಷಣೆ ಕೊಡ್ತಾನೆ ಅನ್ನುವಂತಹ ಒಂದು ತೇಜಸ್ಸು ಅವನ ಮುಖದಲ್ಲಿ ಹರಿದು ಬರ್ತಾ ಇದೆ. ಇಂತಹ ಮಗನನ್ನ ಪಡೆದ ತಾಯಿ ನೀನು ಧನ್ಯಳು 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 ಅಂತ ಎಲ್ಲರೂ ಬಂದು ಅವಳನ್ನ ಹೊಗಳಿದ್ರು. ನೀನು ನಿಜವಾಗಿಯೂ ಆ ಧ್ರುವನನ್ನ ಕುರಿತು ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲಾ
ಸಾಮಾನ್ಯರ ಭಯವನ್ನ ಪರಿಹರಿಸುವ ಭಗವಂತನ ನೀನು ಆರಾಧಿಸಿದ್ರಿಂದ ನಿನ್ನನ್ನ ನೋಡಿದಾಗ ನಮಗೆಲ್ಲ ಧೈರ್ಯ ಬರ್ತಾ ಇದೆ. ನಿನ್ನನ್ನು ನೋಡಿದ್ರಿಂದ ನಮಗೆಲ್ಲ ಖಂಡಿತ ನಮಗೆ ಇವನಿಂದ ರಕ್ಷಣೆ ಸಿಗುತ್ತೆ ಅನ್ನುವ ಆಸೆ ಹುಟ್ಟುತ್ತಾ ಇದೆ. ಭಗವಂತನನ್ನ ಧ್ಯಾನಿಸುವ ಧೀರರು ಮೃತ್ಯುವನ್ನು ಕೂಡ ಗೆದ್ದು ಬರ್ತಾರೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಹೀಗೆ ಜನರೆಲ್ಲ ಹೊಗಳುತ್ತಾ ಇದ್ರು. ಧ್ರುವನನ್ನು ಉತ್ತಮನ ಜೊತೆಗೆ ಹೆಣ್ಣಾನೆ ಮೇಲೆ ಕೂಡಿಸಿಕೊಂಡು ಹೊಗಳುತ್ತಾ ಇದ್ರೆ ಅವನು ನಗರವನ್ನ ಪ್ರವೇಶ ಮಾಡಿದ. ಅಲ್ಲಲ್ಲಿ ಸುಂದರವಾದ ತೋರಣಗಳನ್ನೆಲ್ಲ ಕಟ್ಟಿದ್ರು, ಫಲಪುಷ್ಪಗಳನ್ನ ಕಟ್ಟಿದ್ರು, ಬಾಳೆಕಂಬಗಳನ್ನು ಇಟ್ಟಿದ್ರು, ಅಡಿಕೆ ಸಸಿಗಳನ್ನೆಲ್ಲ ಅಲ್ಲಲ್ಲಿ ನಿಲ್ಲಿಸಿದ್ರು. ಎಲ್ಲ ಇವತ್ತು ನಾವ್ ಏನ್ ನೋಡ್ತೇವೆ ಇದು ನಿನ್ನೆ ಇವತ್ತಿದ್ದಲ್ಲ. ತತ್ರ ತತ್ರೋಪ ಸಂಕ್ಲಿಪ್ತೈಹಿ ಲಸತ್ ಕಾಂಚನ ತೋರಣೈಹಿ ಸಂವೃತೈಹಿ ಕದಳೀ ಸ್ತಂಭೈಹಿ ಪೂಗಪೋತೈಶ್ಚ ತದ್ವಿದೈಹಿ. ಪೂಗ ಅಂದ್ರೆ ಅಡಿಕೆ, ಪೂಗಪೋತ ಅಂದ್ರೆ ಅಡಿಕೆ ಗಿಡಗಳನ್ನು ಕೂಡ ಅಲ್ಲಲ್ಲಿ ಅಲಂಕಾರಕ್ಕಾಗಿ ಇಟ್ಟಿದ್ದಾರೆ. ಅದರ ಗರಿ ತುಂಬಾ ಚಂದ, ಅದು ಆ ಪರಿಸರಕ್ಕೆ ಒಂದು ಕಣ್ಣಿಗೆ ಆನಂದ ಕೊಡುತ್ತೆ. ಆಮೇಲೆ ಬಾಳೆ ಗಿಡಗಳು ಹಾಗೆ, ಅದು ಎಲ್ಲವೂ ಕೂಡ ಮತ್ತೆ ಕೊಂಡು ಹೋಗಿ ನಡ್ಲಿಕ್ಕಿದೆ, ತುಂಡು ಮಾಡಿ ತಂದಿಡುದಲ್ಲ. ಇವತ್ ನಾವು ಬಾಳೆ ಕಂಬ ಅಂದ್ರೆ ತುಂಡು ಮಾಡಿ ಇಟ್ಬಿಡ್ತೇವೆ. ಹೊಸದ ತುಂಡು ಮಾಡುದಲ್ಲ, ಅದು ದೊಡ್ಡ ಬಾಳೆ ಕಂಬ ಹಣ್ಣು ಕೊಟ್ಟಾದ ಮೇಲೆ, ಗೊನೆ ಇಟ್ಟಾದ ಮೇಲೆ ಅದರ ಬುಡದಲ್ಲಿ ಒಂದು 5, 10 ಸಣ್ಣ ಸಣ್ಣ ಬೇರಿನ ಎಡೆಯಿಂದ ಗಿಡಗಳು ಹುಟ್ಟುತ್ತವೆ. ವಸ್ತುತಃ ಅದನ್ನ ನಾಟಿ ಮಾಡಬೇಕು ಅಂತಿದೆ. ಅಲ್ಲೇ ಇಟ್ರೆ ಅದು ಯಾವ್ದು ಎಲ್ಲವೂ ಬಳಿಯಲ್ಲ. ಯಾವುದೋ ಒಂದ್ 2 ಉಳಿಯತ್ತೆ, ಉಳಿದ 4-5 ಸತ್ತು ಹೋಗುತ್ತೆ. ಅದನ್ನ ಬೇರಿನಿಂದ ಬೇರ್ಪಡಿಸಿ ಬೇರೆ ಕಡೆ ನಡಬೇಕು. ಆದ್ರೆ ಅವರು ಅದಕ್ಕೊಂದು ದಾರಿ ಕಲ್ಪಿಸಿದ್ರು. ಮನೆಯಲ್ಲಿ ಏನೇ ಸತ್ಕರ್ಮ ಆಗುವಾಗ ಆ ಬೇರಿನಿಂದ ಬೇರ್ಪಡಿಸಿ ಒಂದು ದೇವರ ಪೂಜೆ ಮಾಡಿದ್ರೆ ಆ ಮನೆಯಲ್ಲಿ ಆ ಹೊತ್ತಿಗೆ ಅಷ್ಟು ಜನ ಎಲ್ಲ ತುಂಬಿಕೊಂಡು ಮನೆಯೆಲ್ಲ ಗಿಜಿ 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 ಆಗಿ ಅಷ್ಟು ಜನರ ಅಂಗಾರಾಮ್ಲ ಮನೆ ತುಂಬಾ ತುಂಬಿರುತ್ತೆ. ಅದು ಬದುಕಿರುವ ಗಿಡ ಆದ್ರಿಂದಾಗಿ ಮನೆಯ ಒಳಗೆ ಆ ಅಂಗಾರಾಮ್ಲವನ್ನ ಹೀರಿ ಮನೆಗೆ ಬೇಕಿರುವಂತಹ ಆಮ್ಲಜನಕವನ್ನ ಸ್ವಲ್ಪ ಮಟ್ಟಿಗೆ ಅದರ ಸಮಸ್ಯೆಯನ್ನ ತಗ್ಗಿಸತ್ತೆ. ಇದು ಯೋಚನೆ ಮಾಡಿದ್ರೆ ಎಲ್ಲ ಎಲೆಗಳಿಗಿಂತ ಮಾವಿನ ಎಲೆ ಮತ್ತು ಹಲಸಿನ ಎಲೆ ಬಹಳ ಹೊತ್ತು ಬಾಳತ್ತೆ. ಎಷ್ಟು ಹೊತ್ತು ಬಾಳುತ್ತೋ ಅಷ್ಟು ಹೊತ್ತು ಅದು ಕಟ್ಟು ಮಾಡಿದ್ರು ತಾನು ಪೂರ್ತಿ ಒಣಗುವ ತನಕವೂ ಪ್ರಕೃತಿಗೆ ಬೇಕಾದ ತನ್ನ ಕೆಲಸವನ್ನ ಅದು ಮಾಡಿಯೇ ಸಾಯುತ್ತೆ. ಅಂತಹ ಒಂದು ಪರಿಸರದ ಪ್ರಜ್ಞೆಯನ್ನ ಪ್ರಾಚೀನರು ಎಷ್ಟು ಚೆನ್ನಾಗಿ ಹೊಂದಿದ್ರು ಅಂತ ಅನ್ನೋದು ಕೂಡ ಇದರಿಂದ ನಮಗೆ ಅರ್ಥ ಆಗತ್ತೆ. ಮನೆ ಮನೆಗಳಿಗೆ ದೀಪ ಇಟ್ಟಿದ್ದಾರೆ, ನೀರಿನ ಕಲಶಗಳನ್ನ ಎದುರುಗಡೆ ತೋರಿಸ್ತಾ ಇದ್ದಾರೆ. ಮಾವಿನ ಚಿಗುರುಗಳು, ಹೂವಿನ ಮಾಲೆಗಳು, ಅನೇಕ ತರದ ವಸ್ತ್ರಗಳು, ಮುತ್ತಿನ ಮಾಲೆಗಳು ಎಲ್ಲವನ್ನೂ ಅಲಂಕಾರಕ್ಕಾಗಿ ಜೋಡಿಸಿದ್ದಾರೆ. ಪ್ರಾಕಾರ ಗೋಪುರ ಭವನಗಳೆಲ್ಲವೂ ಸ್ವರ್ಣಮಯವಾಗಿ ಬೇರೆ ಬೇರೆ ಬಣ್ಣ ಬಣ್ಣದ ವಸ್ತುಗಳಿಂದ ಅಲಂಕರಿಸಿದ್ದಾರೆ. ಅದರ ಜೊತೆಗೆ ದೇವತೆಗಳೆಲ್ಲ ಮೋಡದ ಮರೆಯಿಂದ ವಿಮಾನದಲ್ಲಿ ನೋಡ್ತಾ ಇದ್ದಾರೆ. ಈ ಹುಡುಗನ ಬಗ್ಗೆ ಎಷ್ಟೆಲ್ಲ ಕಾಳಜಿಯಿಂದ ಜನ ತಮ್ಮ ಆರ್ತಿಯನ್ನ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಅಂತ. ಇಡೀ ನಗರ ಅಲಂಕರಿಸಲ್ಪಟ್ಟಿತ್ತು. ಚೌಕವನ್ನ ದಾಟಿ ರಾಜಮಾರ್ಗದಿಂದ ಅರಮನೆಯ ಕಡೆಗೆ ಬರುವಾಗ ಸುಗಂಧ ದ್ರವ್ಯದಿಂದ ನೆಲವನ್ನೆಲ್ಲ ಹಾಸಿ ಅವನು ಹೆಜ್ಜೆ ಇಟ್ಟಲ್ಲೆಲ್ಲ ಪರಿಮಳ ಉಕ್ಕಿ ಹರಿಬೇಕು. ಅಕ್ಷತೆಯ ಕಾಳು, ಅರಳು, ಅನೇಕ ತರದ ಹಣ್ಣುಗಳು, ಅಕ್ಕಿ ಕಾಳು, ಪೂಜಾ ಸಾಮಗ್ರಿಗಳು ಎಲ್ಲವೂ ತುಂಬಿ ತುಂಬಿ ದಾರಿ ಎಲ್ಲಿ ಕಂಡ್ರೂ ಅವನಿಗೆ ಮಂಗಳ ದ್ರವ್ಯಗಳೇ ಕಾಣಬೇಕು, ಬೇರೆ ವಸ್ತುಗಳೇ ಇಲ್ಲ. ಧ್ರುವಾಯ ಪತಿ ದೃಷ್ಟಾಯ ತತ್ರ ತತ್ರ ಪುರಸ್ತ್ರೀಯ ಸಿದ್ಧಾರ್ಥಾಕ್ಷತ ದದ್ಯಂಬು ದೂರ್ವಾ ಪುಷ್ಪ ಫಲಾನಿ ಚ ಉಪಜಹೃ ಪ್ರಯುಂಜಾನ ವಾತ್ಸಲ್ಯಾದಾಶಿಷ ಸತೀಹಿ ಶೃಣ್ವಂತಹ ತದ್ವಲ್ಗು ಗೀತಾನಿ ಪ್ರಾವಿಶನ್ ಭವನಂ ಪಿತುಹು. ತಂದೆಯ ಗೃಹವನ್ನ ಪ್ರವೇಶಿಸಿದ. ನಗರದ ಸ್ತ್ರೀಯರೆಲ್ಲ ಅಲ್ಲಲ್ಲಿ ಬೇರೆ ಬೇರೆ ರಂಗವಲ್ಲಿಗಳನ್ನ ಹಾಕಿದ್ದಾರೆ. ಅವನಿಗೆ ದೃಷ್ಟಿ ತೆಗೆಯುವುದಕ್ಕೆ ಬಿಳಿ ಸಾಸುವೆಯಿಂದ ಅವನನ್ನ ದೋಷವನ್ನೆಲ್ಲ ಪರಿಹಾರ ಮಾಡ್ಲಿ ಅಂತ ಬಿಳಿ ಸಾಸುವೆಯನ್ನ ನಿವಾಳಿಸಿದ್ದಾರೆ. ಅಕ್ಷತೆ ಕಾಳಿನನ್ನ ಅವನ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಎಲ್ಲಿ ಸೂಕ್ಷ್ಮವಾಗಿ ಎಲ್ಲ ಹೇಳ್ತಾರೆ. ಮೊಸರಿನಿಂದ ಸಿಂಪಡಣೆ ಮಾಡಿದ್ರು, ಗರಿಕೆಯಿಂದ ನೀರನ್ನ ಸಿಂಪಡಣೆ ಮಾಡಿದ್ರು, ಹೂಗಳನ್ನ ಅವನ ಮೇಲೆ ಚೆಲ್ಲಿದ್ರು, ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದ್ರು, ಸಮಾನರೆಲ್ಲ ಅವನನ್ನ ಹಾಡಿ ಹೊಗಳಿದ್ರು, ಅವನ ಚಿಕ್ಕವರೆಲ್ಲ ಬಂದು ಅವನನ್ನ ಅಪ್ಪಿಕೊಂಡ್ರು. ಜೊತೆಗೆ ಮಧುರವಾದ ಗೀತೆಗಳನ್ನ ಹಾಡ್ತಾ ಅರಮನೆಯೊಳಗೆ ಪ್ರವೇಶ ಮಾಡಿದ್ರೆ ಮಗ ಅಪ್ಪ ಅತ್ಯಂತ ಮುದ್ದಿನಿಂದ ಮಗನನ್ನ ಸಿಂಹಾಸನದ ಮೇಲೆ ಕೂಡಿಸಿದ. ಹೀಗೆ ಸ್ವರ್ಗದಲ್ಲಿ ದೇವತೆಯಂತೆ ಆ ಮನೆಯಲ್ಲಿ ಆಮೇಲಿನವನ ಮರ್ಯಾದೆಯೇ ಬೇರೆ ಆಯಿತು. ಹೀಗೆ ಒಳಗೆ ಸ್ನಾನಕ್ಕೆ, ಮಲ್ಕೊಳ್ಳಿಕ್ಕೆ, ಅವನಿಗೆ ಊಟಕ್ಕೆ ಎಲ್ಲ ಮೊದಲು ಉಲ್ಟ, ಬರೀ ಮಣ್ಣಿದ ಪಾತ್ರೆ, ಮಣ್ಣಿದ್ದು ಲೋಟೆ ಎಲ್ಲ ಇದ್ರೆ ಈಗೆಲ್ಲ ಬಂಗಾರ ಆಗೋಯ್ತು. ದೇವರ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅನ್ನುವ ಹಾಗೆ ದೇವರನ್ನೇ ಮುಟ್ಟಿದ್ಮೇಲೆ ಇನ್ನೇನ್ ಚಿನ್ನ ಆಗಬೇಕು, ಎಲ್ಲವೂ ಚಿನ್ನಮಯ ಆಗಿ ಹೋಯ್ತು. ಅದು ಪೂರ್ತಿ ಬರೀ ವರ್ಣನೆ ಇದೆ. ಒಂದು ಅಧ್ಯಾಯ, ಇನ್ನೊಂದು 10-16 ಶ್ಲೋಕ ಬರೀ ಅವನ ಅರಮನೆಯೊಳಗೆ ಯಾವ್ದು ಅತ್ಯಂತ ಶ್ರೇಯಸ್ಕರವಾದದ್ದು ಅಂತಿದೆಯೋ ಎಲ್ಲಾ ಮಣಿದೀಪಗಳಿಂದ ಕೂಡಿದಂತಹ
ಅತ್ಯಂತ ಉತ್ತಮವಾದ ಅಲಂಕಾರದ ವಸ್ತುಗಳಿಂದ ಮನೆ, ಮನೆಯ ಸುತ್ತ ಉದ್ಯಾನ, ಅದರ ಹೊರಭಾಗದ ಅವನಿಗೆ ಓಡಾಡ್ಲಿಕ್ಕಿರುವ ಜಾಗ, ಕೊಳಗಳು, ಜೊತೆಗೆ ಸಣ್ಣ ಸಣ್ಣ ತೊರೆಗಳು ಎಲ್ಲವನ್ನೂ ಸಿದ್ಧಪಡಿಸಿ ರಾಜರ್ಷಿಯಾದ ಉತ್ತಾನಪಾದನ ಮಗನ ಅತ್ಯದ್ಭುತವಾದ ಪ್ರಭಾವವನ್ನ ಆ ಊರು ಅನುಭವಿಸಿತು. ಮುಂದೆ ತಕ್ಕ ವಯಸ್ಸು ಬಂದಾಗ ಪ್ರಜಾನುರಾಗವನ್ನೂ ಸಂಪಾದಿಸಿದ್ದ. ಮಂತ್ರಿವರ್ಗಕ್ಕೂ ಒಳ್ಳೆಯ ಅಭಿಪ್ರಾಯ ಇತ್ತು. ಹಾಗಾಗಿ ಉತ್ತಾನಪಾದ ಅವನನ್ನ ರಾಜನನ್ನಾಗಿ ಮಾಡಿದ. ತಾನು ದೇಹದಲ್ಲಿ ಮುದಿಯಾಗಿದ್ದೇನೆ ಅಂತ ಗೊತ್ತಾದಾಗ ವೈರಾಗ್ಯವನ್ನ ತಾಳಿ ಭಗವಂತನ ತತ್ವಜ್ಞಾನಕ್ಕಾಗಿ ಅರಣ್ಯಕ್ಕೆ ತೆರಳಿದ ಅನ್ನುವಲ್ಲಿಗೆ 10ನೆಯ ಅಧ್ಯಾಯ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹೈಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ.